ಚನ್ನಪಟ್ಟಣದಲ್ಲಿ ಜೋರಾಯ್ತು ರಾಜಕೀಯ ಮೇಲಾಟ. ಉಪಚುನಾವಣೆ ಘೋಷಣೆಗೂ ಮುನ್ನವೇ ಟಿಕೆಟ್ಗಾಗಿ ಹೈಡ್ರಾಮಾ. ಪಾದಯಾತ್ರೆಯಲ್ಲಿ ಎರಡು ಪಕ್ಷದ ನಾಯಕರು ಫುಲ್ ಬ್ಯುಸಿ. ಸಿಪಿವೈ ಬೇರೆಯದ್ದೇ ಆಟ. ಚನ್ನಪಟ್ಟಣದಲ್ಲಿ ತಮ್ಮದೇ ಆಟ ಶುರುವಿಟ್ಟುಕೊಂಡ ಸಿಪಿ ಯೋಗೇಶ್ವರ್. ಸೈಲೆಂಟ್ ಆಗಿಯೇ ಕುಮಾರಸ್ವಾಮಿಗೆ ಸೆಡ್ಡು ಹೊಡೆದ ಯೋಗೇಶ್ವರ್. ಸೀಟು ಹಂಚಿಕೆಗೂ ಮುನ್ನವೇ ಸಮಾವೇಶಕ್ಕೆ ಮುಂದಾದ ಸಿಪಿ ಯೋಗೇಶ್ವರ್. ಪಕ್ಷದ ನಾಯಕರನ್ನು ಮೀರಿ ಸಿಪಿವೈರಿಂದ ಸಮಾವೇಶ ಆಯೋಜನೆ. ಸಮಾವೇಶದ ಮೂಲಕವೇ ತಾನೇ ಅಭ್ಯರ್ಥಿ ಅಂತ ಬಿಂಬಿಸಿಕೊಳ್ಳಲು ಪ್ರಯತ್ನ. ಕ್ಷೇತ್ರದ ಜನರ ಕಾರ್ಯಕರ್ತರ ಮೈಂಡ್ ಸೆಟ್ ಮಾಡಲು ಸಿಪಿವೈ ಪ್ರಯತ್ನ. ಈ ಮೂಲಕ ಎಚ್.ಡಿ. ಕುಮಾರಸ್ವಾಮಿಗೆ ಸಿಪಿ ಯೋಗೇಶ್ವರ್ ತಿರುಗೇಟು. ಅಲ್ಲದೆ ಬಿಜೆಪಿ ಹೈಕಮಾಂಡ್ ವರದಿ ತರಿಸಿಕೊಳ್ಳುವಾಗ ತನ್ನದೇ ಅಭಿಪ್ರಾಯ ಇರುವಂತೆ ನೋಡಿಕೊಳ್ಳುವುದು. ಚನ್ನಪಟ್ಟಣದಿಂದ ಬಿಜೆಪಿಯಿಂದ ಟಿಕೆಟ್ ಸಿಗಲಿ ಸಿಗದೆ ಹೋಗಲಿ, ಚನ್ನಪಟ್ಟಣದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಆದರೂ ಅನ್ನೋ ಚಿಂತನೆಯಲ್ಲಿ ಸಿಪಿವೈ. ಬೊಂಬೆನಾಡು ಚನ್ನಪಟ್ಟಣದಲ್ಲಿ ಜೋರಾಯ್ತು ರಾಜಕೀಯ ಮೇಲಾಟ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಹಾಗೂ ಸಿಪಿವೈ ಮಧ್ಯೆ ಜಟಾಪಟಿ. ಉಪಚುನಾವಣೆ ಘೋಷಣೆಗೂ ಮುನ್ನವೇ ಟಿಕೆಟ್ಗಾಗಿ ಹೈಡ್ರಾಮಾ ನಡೀತಾ ಇದೆ. ಪಾದಯಾತ್ರೆಯಲ್ಲಿ ಎರಡು ಪಕ್ಷದ ನಾಯಕರು ಫುಲ್ ಬ್ಯುಸಿ ಆಗಿದ್ದರೆ ಸಿಪಿವೈ ಬೇರೆಯದ್ದೇ ಆಟ ನಡೆಸಿದ್ದಾರೆ. ಚನ್ನಪಟ್ಟಣದಲ್ಲಿ ತಮ್ಮದೇ ಆದ ಆಟವನ್ನ ಶುರುವಿಟ್ಟುಕೊಂಡಿದ್ದಾರೆ. ಸೈಲೆಂಟ್ ಆಗಿಯೇ ಕುಮಾರಸ್ವಾಮಿಗೆ ಸಡ್ಡು ಹೊಡೆಯುತ್ತಿದ್ದು ಸೀಟು ಹಂಚಿಕೆಗೂ ಮುನ್ನವೇ ಸಮಾವೇಶಕ್ಕೆ ಮುಂದಾಗಿದ್ದಾರೆ. ಪಕ್ಷದ ನಾಯಕರನ್ನು ಮೀರಿ ಸಿಪಿವೈರಿಂದ ಸಮಾವೇಶ ಆಯೋಜನೆ ಕೈಗೊಂಡಿದ್ದಾರೆ. ಸಮಾವೇಶದ ಮೂಲಕವೇ ತಾನೇ ಅಭ್ಯರ್ಥಿ ಅಂತ ಬಿಂಬಿಸಿಕೊಳ್ಳಲು ಪ್ರಯತ್ನ ನಡೆಸುತ್ತಿದ್ದು ಕ್ಷೇತ್ರದ ಜನರ ಕಾರ್ಯಕರ್ತರ ಮೈಂಡ್ ಸೆಟ್ ಮಾಡಲು ಸಿಪಿವೈ ಪ್ರಯತ್ನ ನಡೆಸಿದ್ದಾರೆ. ಈ ಮೂಲಕ ಎಚ್.ಡಿ. ಕುಮಾರಸ್ವಾಮಿಗೆ ಸಿಪಿ ಯೋಗೇಶ್ವರ್ ತಿರುಗೇಟು ನೀಡಿದ್ದಾರೆ. ಅಲ್ಲದೆ ಬಿಜೆಪಿ ಹೈಕಮಾಂಡ್ ವರದಿ ತರಿಸಿಕೊಳ್ಳುವಾಗ ತನ್ನ ಅಭಿಪ್ರಾಯ ಇರುವಂತೆ ನೋಡಿಕೊಳ್ಳುವುದು. ಚನ್ನಪಟ್ಟಣದಿಂದ ಬಿಜೆಪಿಯಿಂದ ಟಿಕೆಟ್ ಸಿಗಲಿ ಸಿಗದೆ ಹೋಗಲಿ, ಚನ್ನಪಟ್ಟಣದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಆದರೂ ಅನ್ನೋ ಚಿಂತನೆಯಲ್ಲಿ ಸಿಪಿವೈ ಇದ್ದಾರೆ.